ಗಣಿತ ಅಂದ್ರೆ ಸ್ವಲ್ಪ ಕಷ್ಟ ಅನ್ಸುತ್ತಾ? ಅದರಲ್ಲೂ ಈ ಸರಣಿಗರ ಮೊತ್ತ ಕಂಡುಹಿಡಿಯೋದು ಅಂದ್ರೆ ತಲೆನೋವಲ್ವಾ? ಏನೂ ಚಿಂತೆ ಬೇಡ. ಇವತ್ತು ನಾವು ಇದೇ ತರಹದ ಒಂದು ಸಮಸ್ಯೆಯನ್ನ ತುಂಬಾನೇ ಸಿಂಪಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಬನ್ನಿ ಶುರು ಮಾಡೋಣವಾ? ಸೊ ನಮ್ಮ ಮುಂದಿರೋ ಚಾಲೆಂಜ್ ಏನ್ ಗೊತ್ತಾ? 3, 7, 11 ಅಂತ ಹೋಗೋ ಈ ಸರಣಿಯ ಮೊದಲ 10 ಪದಗಳ ಮೊತ್ತವನ್ನ ಕಂಡುಹಿಡಿಬೇಕು. ಈಗ ಒಂದೊಂದಾಗಿ ಕೂಡಿಸ್ತಾ ಕೂತ್ಕೊಂಡ್ರೆ ತುಂಬಾನೇ ಟೈಮ್ ಹಿಡಿಯುತ್ತೆ ಅಲ್ವಾ? ಹಾಗಿದ್ರೆ ಇದಕ್ಕೇನಾದ್ರೂ ಶಾರ್ಟ್ಕಟ್ ಇರ್ಬೇಕಲ್ಲ? ಖಂಡಿತವಾಗ್ಲೂ ಇದೆ. ಅಂದ್ಕೊಂಡಿದ್ದಕ್ಕಿಂತ ತುಂಬಾನೇ ಸುಲಭವಾದ ದಾರಿ ಇದೆ. ಸರಿ, ಯಾವುದೇ ಗಣಿತದ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ ಮೊದಲು ನಾವು ಆ ಪ್ರಶ್ನೆಯನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇಲ್ಲಿ ನಮ್ಗೆ ಕೊಟ್ಟಿರೋ ಈ ಸರಣಿಯಲ್ಲೇ ನಮ್ಗೆ ಬೇಕಾಗಿರೋ ಎಲ್ಲಾ ಕ್ಲೂಸ್ ಅಡಗಿಲೆ. ಬನ್ನಿ ಅವು ಯಾವುದು ಅಂತ ಒಂದೊಂದಾಗಿ ನೋಡೋಣ. ಮೊದಲನೇದಾಗಿ ಈ ಸರಣಿ ಎಲ್ಲಿಂದ ಶುರುವಾಗುತ್ತೆ ಅಂತ ನೋಡೋಣ. ಆ ನಂಬರ್ 3. ಗಣಿತದ ಭಾಷೆಯಲ್ಲಿ ಇದನ್ನೇ ನಾವು ಮೊದಲ ಪದ ಅಥವಾ ಎ ಅಂತ ಕರಿತೀವಿ. ಇದು ನಮ್ಮ ಲೆಕ್ಕಾಚಾರದ ಫಸ್ಟ್ ಸ್ಟೆಪ್. ಈಗ ಈ ಸರಣಿ ಹೇಗೆ ಮುಂದೆ ಹೋಗ್ತಾ ಇದೆ ಅಂತ ಗಮನಿಸಿ. ಎರಡನೇ ನಂಬರ್ 7ರಿಂದ ಮೊದಲನೇ ನಂಬರ್ 3 ಕಳೆದ್ರೆ ಏನ್ ಸಿಗುತ್ತೆ? 4. ಅದೇ ರೀತಿ 11ರಿಂದ 7 ಕಳೆದ್ರು 4 ಬರುತ್ತೆ. ಅಂದ್ರೆ ಈ ವ್ಯತ್ಯಾಸ ಚೇಂಜ್ ಆಗ್ತಿಲ್ಲ, ಸ್ಥಿರವಾಗಿದೆ. ಇದನ್ನೇ ನಾವು ಸಾಮಾನ್ಯ ವ್ಯತ್ಯಾಸ ಅಥವಾ ಸಿಂಪಲ್ ಆಗಿ ಡಿ ಅಂತ ಕರಿತೀವಿ. ನೋಡಿ, ಪ್ರಶ್ನೆಯಲ್ಲೇ ಕ್ಲಿಯರ್ ಆಗಿ ಕೇಳಿದರೆ ಮೊದಲ 10 ಪದಗಳ ಮೊತ್ತವನ್ನ ಕಂಡುಹಿಡಿಯಿರಿ ಅಂತ. ಸೊ ನಾವಿಲ್ಲಿ ಲೆಕ್ಕ ಹಾಕ್ಬಿಟ್ಟಿರೋ ಒಟ್ಟು ಪದಗಳ ಸಂಖ್ಯೆ 10. ಇದನ್ನ ನಾವು ಎನ್ ಅಂತ ಗುರ್ತಿಸ್ತೀವಿ. ಓಕೆ, ಈಗ ನಮ್ಮ ಹತ್ರ ಎಲ್ಲ ಇಂಪಾರ್ಟೆಂಟ್ ಮಾಹಿತಿ ಇದೆ. ಎ ಇದೆ, ಡಿ ಇದೆ, ಮತ್ತೆ ಎನ್ ಕೂಡ ಇದೆ. ಇವುಗಳನ್ನ ಬಳಸ್ಕೊಂಡು ಫಟಾಫಟ್ ಅಂತ ಉತ್ತರ ಕಂಡುಹಿಡಿಯೋಕೆ ಒಂದು ಸೂಪರ್ ಟೂಲ್ ಇದೆ. ಅದೇ ಸಮಾಂತರ ಶ್ರೇಣಿಯ ಮೊತ್ತ ಕಂಡುಹಿಡಿಯೋ ಫಾರ್ಮುಲಾ. ಇದನ್ನೊಂದು ರೀತಿ ಈ ಸಮಸ್ಯೆನ ಬಿಡಿಸೋಕಿರೋ ಮಾಸ್ಟರ್ ಕೀ ಅಂತಾನೆ ಹೇಳ್ಬೋದು. ನೋಡಿ, ಇದೇ ಆ ಫಾರ್ಮುಲಾ. Sn is equal to n/2 2a plus n-1d. ಇಲ್ಲಿ Sn ಅಂದ್ರೆ n ಪದಗಳ ಒಟ್ಟು ಮೊತ್ತ. ಈ ಒಂದೇ ಒಂದು ಸೂತ್ರವನ್ನ ಬಳಸ್ಕೊಂಡು ನಾವು ಯಾವುದೇ ಸಮಾಂತರ ಶ್ರೇಣಿಯ ಮೊತ್ತವನ್ನ ಈಸಿಯಾಗಿ ಕಂಡುಹಿಡಿಬಹುದು. ಸರಿ, ಇನ್ಯಾಕ್ ತಡ, ನಮ್ಮ ಮಾಸ್ಟರ್ ಕೀ ಬಳಸೋ ಟೈಮ್ ಬಂದಿದೆ. ನಾವು ಆಗ್ಲೇ ಕಂಡುಹಿಡಿದ ಎ, ಡಿ ಮತ್ತು ಎನ್ ಬೆಲೆಗಳನ್ನ ಈ ಫಾರ್ಮುಲಾದಲ್ಲಿ ಸರಿಯಾದ ಜಾಗದಲ್ಲಿ ಹಾಕಿ ಉತ್ತರ ಏನ್ ಬರುತ್ತೆ ಅಂತ ನೋಡೇ ಬಿಡೋಣ. ನೆನ್ಪಿದೆ ಅಲ್ವಾ? ಎ ಅಂದ್ರೆ 3, ಡಿ ಅಂದ್ರೆ 4 ಮತ್ತು ಎನ್ ಅಂದ್ರೆ 10. ಈ 3 ವ್ಯಾಲ್ಯೂಗಳನ್ನ ನಾವು ಈಗ ನಮ್ಮ ಫಾರ್ಮುಲಾದಲ್ಲಿ ಹಾಕೋಣ. ಇಲ್ಲಿಂದ ನಮ್ಮ ಅಸಲಿ ಲೆಕ್ಕಾಚಾರ ಶುರು. ನೋಡಿ, ಆ ನಂಬರ್ಗಳನ್ನೆಲ್ಲ ಫಾರ್ಮುಲಾದಲ್ಲಿ ಹಾಕಿದ ಮೇಲೆ ಅದು ಈ ರೀತಿ ಕಾಣಿಸುತ್ತೆ. S10ರ ಮೊತ್ತವು 10/2 ಬ್ರಾಕೆಟ್ ಒಳಗೆ 2 × 3 ಕೂಡಿಸು 10 - 1 × 4. ಈಗ ನಮ್ಮ ಮುಂದಿನ ಕೆಲಸ ಏನಪ್ಪಾ ಅಂದ್ರೆ ಇದನ್ನ ಸ್ಟೆಪ್ ಬೈ ಸ್ಟೆಪ್ ಸಿಂಪ್ಲಿಫೈ ಮಾಡೋದು. ಬನ್ನಿ ಇದನ್ನ ಒಟ್ಟಿಗೆ ಬಿಡಿಸೋಣ. ಮೊದಲನೇದಾಗಿ ಬ್ರಾಕೆಟ್ ನಿಂದ ಹೊರಗಿರುವ 10/2 ಅದು 5 ಆಯ್ತು. ಈಗ ಬ್ರಾಕೆಟ್ ಒಳಗೆ ನೋಡೋಣ. 2 × 3 ಅಂದ್ರೆ 6, ಆಮೇಲೆ 10 - 1 ಅಂದ್ರೆ 9. ಸೊ ನಮ್ಮ ಈಕ್ವೇಶನ್ ಈಗ 5 × 6 ಕೂಡಿಸು 9 × 4 ಅಂತಾಯ್ತು. ಈಗ ಬ್ರಾಕೆಟ್ ಒಳಗಿರೋ ಗುಣಾಕಾರ ಮೊದಲು ಮಾಡಬೇಕು. 9 × 4 ಅಂದ್ರೆ 36. ಈಗ ಈಕ್ವೇಶನ್ ಇನ್ನೂ ಸಿಂಪಲ್ ಆಯ್ತು. 5 × 6 ಕೂಡಿಸು 36. ಕೊನೆಗೆ ಬ್ರಾಕೆಟ್ ಒಳಗೆ 6 ಮತ್ತು 36 ಕೂಡಿಸಿದ್ರೆ ನಮ್ಗೆ 42 ಸಿಗುತ್ತೆ ಅಲ್ವಾ? ಹಾ, ಈಗ ನೋಡಿ, ನಾವು ಲೆಕ್ಕಾಚಾರದ ಕೊನೆಯ ಹಂತಕ್ಕೆ ಬಂದಿದೀವಿ. ನಮ್ಮ ಹತ್ರ ಇರೋದು ಬರೀ 5 × 42. ನಮ್ಮ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಗೋ ಟೈಮ್ ಇದು. ಮತ್ತು ಉತ್ತರ 210. ಹಾಗಾದ್ರೆ ಫೈನಲ್ ಆನ್ಸರ್ 210. ಅಂದ್ರೆ 3, 7, 11 ಎಕ್ಸೆಟ್ರಾ ಈ ಸಮಾಂತರ ಶ್ರೇಣಿಯ ಮೊದಲ 10 ಪದಗಳನ್ನ ಕೂಡಿಸಿದ್ರೆ ಬರುವ ಒಟ್ಟು ಮೊತ್ತ 210. ನೋಡಿದ್ರಲ್ವಾ? ಒಂದೊಂದಾಗಿ ಕೂಡಿಸೋ ಬದಲು ಒಂದೇ ಒಂದು ಸಿಂಪಲ್ ಫಾರ್ಮುಲಾ ಬಳಸಿ ಎಷ್ಟು ಬೇಗ ಉತ್ತರ ಬಂತು ಅಂತ. ಈ ಮೆಥಡ್ ಅನ್ನ ನೆನ್ಪಿಟ್ಕೊಳ್ಳೋದು ತುಂಬಾನೇ ಸುಲಭ. ಫಸ್ಟ್ ಸರಣಿಯಲ್ಲಿರೋ ಎ, ಡಿ ಮತ್ತೆ ಎನ್ ಅನ್ನ ಕಂಡುಹಿಡಬೇಕು. ಆಮೇಲೆ ಸರಿಯಾದ ಫಾರ್ಮುಲಾ ಹಾಕ್ಬೇಕು. ಅದರಲ್ಲಿ ಈ ಬೆಲೆಗಳನ್ನ ಹಾಕಿ ಕೊನೆಗೆ ಹುಷಾರಾಗಿ ಸ್ಟೆಪ್ ಬೈ ಸ್ಟೆಪ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಆಯ್ತು, ಅಷ್ಟೇ. ಸರಿ, ಇವತ್ತು ನಾವೊಂದು ಪ್ರಾಬ್ಲಮ್ ಸಾಲ್ವ್ ಮಾಡೋದನ್ನ ಕಲ್ತ್ವಿ. ಆದ್ರೆ ಈ ಫಾರ್ಮುಲಾವನ್ನ ನಾವು ಬೇರೆ ಎಲ್ಲೆಲ್ಲಿ ಬಳಸ್ಬೋದು ಯೋಚನೆ ಮಾಡಿ. ಈಗ ಪ್ರತಿ ತಿಂಗಳು ನಮ್ಮ ಸೇವಿಂಗ್ಸ್ ಒಂದು ಸಮಾಂತರ ಶ್ರೇಣಿಯಲ್ಲಿದ್ರೆ 1 ವರ್ಷದ ಕೊನೆಗೆ ನಮ್ಮ ಹತ್ರ ಎಷ್ಟು ಹಣ ಸೇರಿರುತ್ತೆ ಅಂತ ಇದೇ ಫಾರ್ಮುಲಾ ಬಳಸಿ ಕಂಡುಹಿಡಿಬಹುದಾ? ನೋಡಿ, ಗಣಿತ ಅಂದ್ರೆ ಬರೀ ನಂಬರ್ಸ್ಗಳ ಆಟ ಅಲ್ಲ, ಅದು ನಮ್ಮ ಸುತ್ತಮುತ್ತ ಇರೋ ಜಗತ್ತನ್ನ ಅರ್ಥ ಮಾಡ್ಕೊಳ್ಳೋಕಿರೋ ಒಂದು ಅದ್ಭುತವಾದ ದಾರಿ ಅಲ್ವಾ? ಸ್ವಲ್ಪ ಯೋಚನೆ ಮಾಡಿ ನೋಡಿ.